ವತಿಯಿಂದ ನಂದೀಶ್ ಬಿ ಶೆಟ್ಟರ್ ಅವರು ಬಹಳ ಅತ್ಯದ್ಭುತವಾಗಿ 1ನೇ ತರಗತಿಯಿಂದ ಮಕ್ಕಳು 10ನೇ ತರಗತಿಯವರೆಗೆ ಒಂದು ಹಂತಕ್ಕೆ ಬರುವಾಗ ಅನೇಕ ಗೊಂದಲಗಳು, ಭಯ, ಪರೀಕ್ಷಾ ಭಯ ಏಕಕಾಲದಲ್ಲಿ ಕಾಡುವುದು ಸಹಜ. ನಾನು ಅನುಭವಿಸಿದ್ದೇನೆ. ಆದರೂ ಕೂಡ ಇವರು ನಂದೀಶ್ ಅವರು ಹೇಳಿದ್ದು ಪರೀಕ್ಷಾ ದೃಷ್ಟಿಯಿಂದ ಮಕ್ಕಳಲ್ಲಿ ಒಂದು ಆ ಭಯ ಹೋಗಲಾಡಿಸಿ ಗೊತ್ತಿರುವುದನ್ನು ಸ್ಪಷ್ಟವಾಗಿ ಹೇಗೆ ಬರಿಬೇಕು ಎನ್ನುವುದನ್ನು ಬಹಳ ಸ್ಪಷ್ಟವಾಗಿ ಮಕ್ಕಳೆಲ್ಲರೂ ಕೂಡ ಬಹಳ ಸಂತೋಷವಾಗಿ ಅರ್ಥ ಮಾಡಿಕೊಂಡರು. ಓದು, ಬರೆ, ವಿಶ್ರಾಂತಿ, ಓದು, ಬರೆ, ವಿಶ್ರಾಂತಿ ಈ ನಿಯಮವನ್ನು ಪಾಲಿಸುವುದರ ಮೂಲಕ ಜೀವನ, ನಮ್ಮ ಸಂಸ್ಕೃತಿ ಏನು ಒಳ್ಳೆಯದಾಗಬೇಕು ಅನ್ನೋದು ಏನು, ತಂದೆ ತಾಯಿಯರಿಗೆ, ಗುರು ಹಿರಿಯರಿಗೆ ಗೌರವ ಕೊಡುವುದನ್ನು ಕೂಡ ಜೊತೆಯಾಗಿ ಹೇಳಿದರು. ಮತ್ತೆ ಸರಸ್ವತಿ ಲಕ್ಷ್ಮಿ, ಸರಸ್ವತಿ ಇದ್ದಲ್ಲಿ ಲಕ್ಷ್ಮಿ, ಸರಸ್ವತಿ ಇದ್ದಲ್ಲಿ ಮಾತ್ರ ಲಕ್ಷ್ಮಿ. ಮೊದಲು ಜ್ಞಾನ ಸಂಪಾದನೆ, ಆಮೇಲೆ ಹಣ ಸಂಪಾದನೆ. ಇದನ್ನು ಕೂಡ ಬಹಳ ಪರೋಕ್ಷವಾಗಿ, ಪ್ರತ್ಯಕ್ಷವಾಗಿ ಎಲ್ಲಾ ರೀತಿಯಿಂದಲೂ ಉದಾಹರಣೆಗಳನ್ನು ಕೊಡುವುದರ ಮೂಲಕ ಮಕ್ಕಳು ರೆಪ್ಪೆ ಮುಚ್ಚದೆ ಜೀವನ ಪರ್ಯಂತ ಪ್ರತಿಯೊಂದು ಮಕ್ಕಳ ಬಹಳ ಭವಿಷ್ಯಕ್ಕೆ ನಂದಾದೀಪದಂತೆ ಅವರು ಮಾರ್ಗದರ್ಶನ ಮಾಡಿದ್ದಾರೆ. ಅವರಿಗೆ, ಅವರ ಸಂಸಾರಕ್ಕೆ ದೇವರು ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳಿ ನಾನು ಹಾರೈಸ್ತೇನೆ.